ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 2/11/2029 ತಾರೀಕಿನಲ್ಲಿ ಜನಿಸಿದವರ ಆಯಸ್ಸು ಹಾಗೆಯೇ ಇವರ ವಿಶೇಷತೆಗಳೇನು ಹಾಗೂ ಈ ದಿನದ ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತಂತೆ ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೇ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಮಿತ್ರರಿಗೂ, ಹಾಗೆ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೈನಿಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ, ಇವತ್ತಿನ ಈ ಒಂದು ಸುಸಂದರ್ಭ ಏನಪ್ಪ ಅಂದರೆ, ವಿಶೇಷವಾಗಿ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತುವಿನ ಮಾಘ ಮಾಸ, ವಿಶೇಷವಾಗಿ ಕೃಷ್ಣ ಚತುರ್ಥಿ ತಿಥಿ ಇರತಕ್ಕಂಥದ್ದು. ಇನ್ನು ಗುರುವಾರ ಏನಪ್ಪ ಅಂದರೆ, ಇವೆಲ್ಲ ಸಂದರ್ಭಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿನಮಾನದಲ್ಲಿ ಸಂಕಷ್ಟಹರ ಚತುರ್ಥಿ. ಪ್ರತಿ ಮಾಸದಲ್ಲೂ ಕೂಡ 2 ಚೌತಿಗಳುಕ್ತವಾಗಿ ಬಂದಾಗ ಮೊದಲನೇದಾಗಿ ಕೃಷ್ಣ ಚೌತಿಯು ಗಣಪತಿಯ ಹುಟ್ಟಿರ್ತಕ್ಕಂಥ ಸುಪರ್ವ ಕಾಲ. ಹಾಗಾಗಿ ಗಣಪತಿ ಅಂದರೆ ಯಾರು ಅಂದರೆ, ನಮ್ಮ ಎಲ್ಲ ವಿಘ್ನಾದಿಗಳನ್ನು ನಿವೃತ್ತಿ ಮಾಡತಕ್ಕಂಥವನು. ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೂ ಕೂಡ ಆ ಪಾರ್ವತಿ ಪರಮೇಶ್ವರರ ಸಂಪೂರ್ಣ ಅನುಗ್ರಹಿತನಾಗಿರ್ತಕ್ಕಂಥ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಮುಖ್ಯವಾಗಿ ರಿದ್ಧಿ ಸಿದ್ಧಿ ಮತ್ತು ತುಷ್ಟಿ ಪುಷ್ಟಿ ಅಂತಕ್ಕಂಥ ಈ 4 ಯೋಗಗಳು, ಧರ್ಮ ಅರ್ಥ ಕಾಮ ಮೋಕ್ಷ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನಾದಿಗಳಿಗೂ ಕೂಡ ಸಂಪೂರ್ಣವಾಗಿ ಎಲ್ಲೇ ಅಡೆತಡೆಗಳು ಬರ್ತಾ ಇರತಕ್ಕಂಥದ್ದಾಗಿರುತ್ತೋ ಆ ಎಲ್ಲ ಅಡೆತಡೆಗಳನ್ನು ಈ ಒಂದು ಸಂಕಷ್ಟರ ಚತುರ್ಥಿ ಸುಸಂದರ್ಭದಲ್ಲಿ ನೀವು ಗಣಪತಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಇದೆಲ್ಲ ಆ ಒಂದು ದೋಷಾದಿಗಳಿಂದ ಮುಕ್ತಿಯನ್ನು ಹೊಂದಿ ಸನ್ಮಾರ್ಗದೊಂದಿಗೆ ಸಮೃದ್ಧಿಯನ್ನು ಕಾಣಬಹುದು. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಇವತ್ತಿನ ದಿವಸ, ಅದರಲ್ಲೂ ಕೂಡ ನಾವು ಅಂಗಾರಕ ಚೌತಿ ಬಂದಾಗ ಅನೇಕ ಮಂದಿರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಾದಿಗಳನ್ನು ಮಾಡ್ತೀವಿ. ಭಕ್ತಾನಾಂ ಕಂಪಿನಂ ದೇವಂ ಜಗತ್ಕಾರಣಮುಚ್ಚಿತಂ ಆವಿರ್ಭೂತಂಚ ಸೃಷ್ಟ್ಯಾದು ಪ್ರಕೃತೇ ಪುರುಷಾತ್ ಪರಂ ಅಂತೇಳಿ ಈ ಪ್ರಕೃತಿಯ ಲಯತ್ವವನ್ನು, ಪ್ರಕೃತಿಯಲ್ಲಿರ್ತಕ್ಕಂಥ ಸಮಸ್ತವಾದ ಎಲ್ಲ ಭಂಡಾರವನ್ನು ಕೂಡ ಗಣಪತಿ ವೇದವ್ಯಾಸರುಕ್ತವಾಗಿ ಹೇಗೆ ರಾಮಾಯಣವನ್ನು ರಚಿಸಿದರೋ, ಬದುಕಿನಲ್ಲೂ ಕೂಡ ನಮ್ಮೆಲ್ಲ ಬದುಕಿನ ಆಗು ಹೋಗುಗಳಿಗೆ ಗಣಪತಿ ಮುಖ್ಯವಾಗಿ ಮೂಲಾಧಾರನಾಗಿರ್ತಕ್ಕಂಥವನಾಗ್ತಾನೆ. ಹಾಗೆ ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರಕ್ಕೂ ಕೂಡ ಅವನೇ ಅಧಿಕಾರಕನಾಗಿರೋದ್ರಿಂದ ಅವನನ್ನು ನೀವು ಇವತ್ತೇನು ಮಾಡಿದ್ರೆ ಅನನ್ಯವಾಗಿ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರುತ್ತಪ್ಪ ಅಂದರೆ, ಸಂಕಷ್ಟರ ಚತುರ್ಥಿ. ಮೊದಲನೇದಾಗಿ ಧನ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಬಾಧಿಸ್ತಾ ಇದೆ. ಯಾವುದೋ ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಲೋನ್ ಆಗ್ತಾಯಿಲ್ಲ. ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ತೆರಳಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದೀರಾ, ಅದು ನಿಮ್ಗೆ ಆಗ್ತಾಯಿಲ್ಲ. ಹೀಗೆ ಉದ್ಯೋಗದಲ್ಲಿ ಏನೋ ಬಡ್ತಿ ಬೇಕು. ಈಗೆಲ್ಲ ನಿಮ್ಮ ಎಲ್ಲ ಕೋರಿಕೆಗಳನ್ನು, ಏನೆಲ್ಲ ಕೋರಿಕೆಗಳಿದ್ದಾವೋ ಆ ಕೋರಿಕೆಗಳನ್ನು ಇವತ್ತಿನ ದಿವಸ ಮನೆಯಲ್ಲಿ ತದೇಕ ಚಿತ್ತರಾಗಿ ಗಣಪತಿಯನ್ನು ಓಂ ಗಂ ಗಣಪತಿಯೇ ನಮಃ ಗುಂ ಗುರುಭ್ಯೋ ನಮಃ, ಅದರಲ್ಲೂ ಕೂಡ ಗಣಪತಿ ಅಂತಕ್ಕಂಥವನು ಗುರುವಿನ ಸಮಾನನಾಗಿರ್ತಕ್ಕಂಥವನಾಗಿರೋದ್ರಿಂದ ಗಂ ಗಣಪತಿಯೇ ನಮಃ ಗುಂ ಗುರುಭ್ಯೋ ನಮಃ ಅಂಥೇಳಿ ಮೊದಲನೇದಾಗಿ ಬರೆದು, ಆ ನಂತರ ನಿಮ್ಮ ಕೋರಿಕೆಗಳನ್ನು 21 ಬಾರಿ ಆ ಕೋರಿಕೆಗಳನ್ನು 1 by 1 ಬರೀರಿ. ಬರೆದಾದ ಮೇಲೆ ಅದರ ಮೇಲೆ ಸ್ವಸ್ತಿಕಾಕಾರವನ್ನು ಬರೀರಿ. ನಿಮ್ಮ ಎಲ್ಲ ಕೋರಿಕೆಗಳೇನಿದ್ದಾವೋ ಆ ಕೋರಿಕೆಗಳನ್ನು ಬರೆದು ಆ ಬಿಳಿಯ ಹಾಳೆಯ ಮೇಲೆ ಸ್ವಸ್ತಿಕ್ಕನ್ನು ಬರೀರಿ. ಸ್ವಸ್ತಿಕ್ಕನ್ನು ಉಲ್ಟಾ ಬರಿಬಾರ್ದು, ಹೀಗೆ ಬರಿಬೇಕು. ಆಯಿತಾ? ನಿಮ್ಮ ಬಲಭಾಗದಿಂದ ಹೀಗೆ ಬಂದು ಜಾಯಿನ್ ಆಗಿ ಮತ್ತೆ ಹೀಗೆ ಹೋಗಬೇಕು, ಮೇಲಿಂದ ಒಂದು ಹೀಗೆ ಬರಬೇಕು. ಸ್ವಸ್ತಿಕಾಕಾರವನ್ನು ಬರೆದು 4 ಡಾಟ್ಗಳನ್ನು ಇಟ್ಟು ಅದನ್ನು 5 ಫೋಲ್ಡ್ ಮಾಡಿ, ಪಂಚಾಕ ಅಂದರೆ 5 ಮುಖದಲ್ಲಿ ನಾವು ಇವಾಗ ಕ್ಯಾಮ್ರಾವನ್ನು ಆನ್ ಮಾಡಲಿಕ್ಕೆ ಹೇಗೆ ನಾವು ಮುಂಚೆ ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳೆಲ್ಲ ಮಾಡ್ತಿದ್ವಿ, ಅದು 5 ಫೋಲ್ಡನ್ನು ಮಾಡಿ
ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತೇಳಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತೇಳಿ ಗಣಪತಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಸಾಧ್ಯವಾದರೆ 2 ಕಿಲೋ 100 ಗ್ರಾಮ್ ಕಡಲೆಕಾಳನ್ನು ತಗೊಂಡೋಗಿ ಗಣಪತಿಯ ಸನ್ನಿಧಾನಕ್ಕೆ, ಅಷ್ಟು ಶಕ್ತಿ ಇಲ್ಲ ಅಂದರೆ 210 ಗ್ರಾಮ್ ಕಡಲೆಕಾಳನ್ನು ತಗೊಳ್ಳಿ. ಆ ಲೆಟ್ರನ್ನು ಕಡಲೆಕಾಳಲ್ಲಿಟ್ಟು ಗಣಪತಿಯ ಸಮೀಪಕ್ಕೆ ತಗೊಂಡೋಗಿ ಗಣಪತಿಯ ಪಾದದೊಟ್ಟಿಗೆ ಆ ಒಂದು ಇರ್ತಕ್ಕಂಥ ಅರ್ಚಕರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ರೀತಿಯಾಗಿ ನಮಗೆ ಕೆಲಸ ಆಗಬೇಕಾಗಿದೆ, ಗಣಪತಿಯನ್ನು ಅನನ್ಯವಾಗಿ ಪ್ರಾರ್ಥಿಸಿ ಅಂತೇಳಿ ಅವ್ರ ಹತ್ರ ವಿನಂತಿಸಿ ಅದನ್ನು ಕೊಟ್ಟು ಅನನ್ಯವಾಗಿ 21 ಪ್ರದಕ್ಷಿಣೆ ಹಾಕಿ ಇವತ್ತಿನ ದಿವಸ ಚಂದ್ರೋದಯ ಆದ ನಂತರದಲ್ಲಿ ನೀವೇನಾದರೂ ಆಹಾರವನ್ನು ಮಿತಾಹಾರವನ್ನು ಸ್ವೀಕಾರವನ್ನು ಮಾಡಿ ಮದ್ಯಮಾಂಸಾದಿಗಳನ್ನು ವರ್ಜಿಸಿ ಇವತ್ತಿನ ದಿವಸ ಈ ಪರಿಹಾರ ಮಾಡೋದರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ನಕಾರಾತ್ಮಕ ಗುಣಾದಿಗಳು ನಿಮ್ಮನ್ನು ಆವರಿಸಿಕೊಂಡು ನಿಮ್ಮ ಮೇಲೆ ಬಾಧಿಸ್ತಾ ಇದ್ದವೋ ಪರಿಹಾರ ಆಗುತ್ತೆ. ಮಾಡಿ ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಬದುಕಿಗೂ ಆ ಗ್ರಹಗಳೇ ಕಾರಣೀಭೂತರಾಗಿರ್ತಕ್ಕಂಥವ್ರು. ಯಾಕಂದರೆ ದೇವರು ನಮ್ಮನ್ನು ನಿರಂತರವಾಗಿ ನಮ್ಮ ಎಲ್ಲ ಬದುಕಿನುದ್ದಕ್ಕೂ ಕೂಡ ಅವನ ಆಶ್ರಿತವಾದಂಥ ಗುಣಧರ್ಮಾದಿಗಳು ನಮ್ಮ ಮೇಲೆ ಇದ್ದಾಗಿಯೂ ಕೂಡ ಗ್ರಹಗಳು ನಮ್ಮನ್ನು ಒಂದೊಮ್ಮೆ ಮೇಲೂ ಕೆಳಗೆ ಮಾಡ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಗ್ರಹಗಳ ಪ್ರಾರ್ಥನೆ ನೀವು ಎದ್ದ ತಕ್ಷಣ ಆ ಒಂದು ಗ್ರಹಗಳ ಪ್ರಾರ್ಥನೆ ಓಂ ಆದಿತ್ಯಾಯ ನಮಃ ಅಂತೇಳಿ ಅಥವಾ ಓಂ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ ಅಂಥೇಳಿ ಸೂರ್ಯನೊಟ್ಟಿಗೆ ಗ್ರಹಗಳ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ಸಮಸ್ತ ವಿಧವಾದ ಸಂಚಿತ ಕರ್ಮಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಗ್ರಹಾದಿಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ ಮುಖ್ಯವಾಗಿ ಇವತ್ತಿನ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಸ್ವಯಂ ನಿರ್ಧಾರಗಳಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು, ಸ್ವಲ್ಪ ಮಿತ್ರರೊಟ್ಟಿಗೆ ನಿಮ್ಮ ಎಲ್ಲ ಸಮಯವನ್ನು ವ್ಯಯಿಸುವುದರ ಮುಖಾಂತರ ಅವರ ಮನಸ್ಸಿನಲ್ಲಿರ್ತಕ್ಕಂಥ ನಿಮ್ಮ ನಕಾರಾತ್ಮಕವಾದಂಥ ಗುಣಗಳನ್ನು ಮಿತ್ರರೊಟ್ಟಿಗೆ ಸಮಾಲೋಚಿಸಿದಾಗ ಪರಿಹಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಓಂ ಲಂಬೋದರಾಯ ನಮಃ ಅಂತಕ್ಕಂಥ ಗಣಪತಿಯ ಪ್ರಾರ್ಥನೆ, ಗಣಪತಿಯ ದರ್ಶನ ಮೇಷರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ನಕಾರಾತ್ಮಕ ಚಿಂತೆಗಳಿಂದ ದೂರ ಇರಿ. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ವಾದಗಳಿಂದ ದೂರ ಇರಿ. ಯಾವುದೋ ಸಣ್ಣ ಸಣ್ಣದಾಗಿರ್ತಕ್ಕಂಥ ಕಿರಿಕಿರಿಗಳು ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೊರಗಿನ ವಿಚಾರಾದಿಗಳಲ್ಲಿ ನಿಮಗೆ ಮಧ್ಯದಲ್ಲಿರ್ತಕ್ಕಂಥ ಮಿತ್ರರೊಟ್ಟಿಗೆ ಭಿನ್ನಾಭಿಪ್ರಾಯಗಳು ಮೂಡ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ಹೂಡಿಕೆಗಳಲ್ಲಿ ಜಾಗೃತಿ ಆಗಿರಿ. ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಮಕ್ಕಳಿಂದ ಸಹಕಾರ ಸಿಕ್ಕಿದರೂ ಕೂಡ ಅವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವೃಷಭ ರಾಶಿಯವರು ಇವತ್ತಿನ ದಿವಸ ಓಂ ಗಣನಾಯಕಾಯ ನಮಃ ಅಂತಕ್ಕಂಥ ಗಣಪತಿಯ ಅನನ್ಯವಾದ ಪ್ರಾರ್ಥನೆ, ಗಣಪತಿಯ ದರ್ಶನ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವ್ಯಾಪಾರ ಉದ್ಯೋಗಾದಿಗಳಲ್ಲಿ ಇವತ್ತಿನ ದಿವಸ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಬಹುದಾಗಿರ್ತಕ್ಕಂಥ ಸುಯೋಗ. ಕುಟುಂಬದವರದೊಂದಿಗೆ ಇವತ್ತಿನ ದಿವಸ ಪ್ರಯಾಣ ಮಾಡತಕ್ಕಂಥ ಒಂದು ಸುಯೋಗ. ಸ್ವಲ್ಪ ವೆಚ್ಚಗಳ ಬಗ್ಗೆ ಕಡಿವಾಣವನ್ನು ಆಸಿ ತುಸು ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಯಾವ ಆಲೋಚನೆಯನ್ನು, ಯಾಕಂದರೆ ಚಂಚಲಯುಕ್ತವಾಗಿರ್ತಕ್ಕಂಥ ಮನಸ್ಥಿತಿ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರೋದ್ರಿಂದ ಸ್ವಲ್ಪ ನಿರಾಳವಾದಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ಓಂ ಏಕದಂತಾಯ ನಮಃ ಅಂತಕ್ಕಂಥ ಗಣಪತಿಯ ಪ್ರಾರ್ಥನೆ ಜೊತೆಗೆ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಹೋದರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪತ್ನಿಯ ಸಹಕಾರ ಇದ್ದರೂ ಕೂಡ ವ್ಯಾಪಾರಕ್ಕೆ ಅಷ್ಟೊಂದು ಫಲಪ್ರದವಾದಂಥ ದಿನ ಅಲ್ಲ. ಸ್ವಲ್ಪ ಕುಟುಂಬದ ಬೆಂಬಲ ಇದ್ದಾದಿಯೂ ಕೂಡ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕ ರಾಶಿಯವರು ಚಂದ್ರಮೌಳೇಶ್ವರನ ದರ್ಶನ, ಗಣಪತಿಯ ಪ್ರಾರ್ಥನೆಯೊಂದಿಗೆ ಓಂ ಹೇರಂಬಾಯ ನಮಃ ಅಂತಕ್ಕಂಥ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಕುರಿತಂತೆ ಮಾತನಾಡ್ತಾ ಹೋಗೋಣ. ಒಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರಮ್ಮ. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ಮೇಡಮ್, ನಮ್ದು ಇದು ಬಳ್ಳಾರಿ ಜಿಲ್ಲೆ ಮೇಡಮ್.
ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನಮ್ಮ ಹೆಣ್ಮಕ್ಳು ನಮ್ಮ ಓಕೆ, 1ರಿಂದ 30ರೊಳಗಿನ ಸಂಖ್ಯೆನ ತಿಳಿಸಿ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಕೇಳಿಸ್ತದೆ ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆನ ತಿಳಿಸಿ. 14 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಿದೆ ಸರ್. ಏನು ನಿಮ್ಮ ಪ್ರಶ್ನೆ? ಹೇಗಿದ್ದೀರಾ ಅಂದೆ. ಏನು ನಿಮ್ಮ ಪ್ರಶ್ನೆ? ಸ್ವಾಮೀಜಿ, ನಾವು ಆರಾಮಿದ್ದೀವಿ ಗುರುಜಿ, ನೀವು? ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಪ್ರಶ್ನೆ? ಏನು ಸ್ವಲ್ಪ ಗೊಂದಲಗಳು ತುಂಬಿಕೊಂಡಿದ್ದೀರಾ ಅಂತಕ್ಕಂಥ ತೋರಿಸ್ತಾ ಇದೆ. ಏನು ನಿಮ್ಮ ಪ್ರಶ್ನೆ? ಅದೇ ಗುರುಜಿ, ಯಾಕೋ ಎಲ್ಲಿ ಉಳಿದ್ರು ಇದಾಗ್ತಿಲ್ಲ, ಸ್ವಲ್ಪ ಮನೆಯಲ್ಲಿ ಸರಿ ಶಾಂತಿ. ಆಯಿತು, ಚಿಂತೆ ಮಾಡುವ ಅಗತ್ಯ. ಒಂದು ಕೆಲಸ ಮಾಡಿ, ಪ್ರತಿ ಗುರುವಾರ ನಿಮಗೆ ಶಕ್ತಿ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂದರೆ, ಗುರುಗಳ ಸನ್ನಿಧಾನಕ್ಕೆ ಅಥವಾ ಈಶ್ವರನ ಸನ್ನಿಧಾನದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನೇನು ಆಳ್ತಾ ಇದ್ದಾವೆ, ಮನೆಯಲ್ಲಿ ವೈಮನಸ್ಸುಗಳಿದೆ, ಒಬ್ರಿಗೊಬ್ರು ಮಾತಿನ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ, ಹೀಗೆ ಹಲವಾರು ಚಿಂತೆಯನ್ನು ನಿಮ್ಮನ್ನು ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ 21 ದಿನಗಳ ಕಾಲ ನಿಮಗೆ ಸಾಧ್ಯವಾದರೆ ಪ್ರತಿ ದಿವಸವೂ ಕೂಡ ಒಂದು ಬೆಲ್ಲದಚ್ಚನ್ನು ಮನೆಯಲ್ಲಿ ಮೂಲವಾಗಿ ಅದನ್ನು ಸಿದ್ಧಪಡಿಸ್ಕೊಂಡು ಇಟ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಒಂದು ದೀಪ ಹಚ್ಚೋದು, ಮನೆ ದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದು, ಒಂದು ಡಬ್ಬದಲ್ಲಿ ಇಡೋದು, ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಡಬ್ಬನ ಆ ಥರದಲ್ಲಿ ದೀಪ ಹಚ್ಚಿ ಬೆಳಗ್ಗೆ ಸೂರ್ಯೋದಯಕ್ಕೆ ದೀಪವನ್ನು ಹಚ್ಚಿಟ್ಟು ಮರುದಿವಸ ಅದನ್ನು ತೆಗೆದು ಒಂದು ಡಬ್ಬದಲ್ಲಿ ಇಟ್ಕೊಳ್ಳೋದು. ಹೀಗೆ 21 ದಿನ ಮಾಡಿ. ಮನೆಯಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದು, ನಿಮಗೆ ಅದು ಗೋಚರವಾಗ್ತಕ್ಕಂಥದ್ದಾಗುತ್ತೆ. ಆ 21ನೇ ದಿವಸ ಅದನ್ನು ತೊಗೊಂಡೋಗಿ ಯಾವುದಾದ್ರೂ ಗುರುಗಳ ಸನ್ನಿಧಾನ ಅಥವಾ ಈಶ್ವರನ ಸನ್ನಿಧಾನ ಇದು ಯಾವುದೂ ಇಲ್ಲ ಅಂದರೆ, ಮನೆಯಲ್ಲೇ ನೀವು ಹಸು ಏನಾದರೂ ಸಾಕ್ತಿದ್ರೆ, ನಿಮ್ಮ ಪ್ರಾಂತ್ಯದಲ್ಲಿ ಏನಾದರೂ ಹಸುಗಳಿದ್ದರೆ ಬೆಲ್ಲ ಮತ್ತು ಹಕ್ಕಿಯನ್ನು ಮಿಶ್ರಣವನ್ನು ಮಾಡಿ ಆ ಗೋಗ್ರಾಸವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮಾಡಿ, ಶುಭವಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಬ್ಬರು ಕಾಲ್ ಇದ್ದಾರೆ. ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಖಂಡಿತ ಗುರೂಜಿ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಇನ್ನು 2/11/2029ನೇ ತಾರೀಕಿನಲ್ಲಿ ಜನಿಸಿದವರ ಆಯಸ್ಸು ಹಾಗೆ ಇವರ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಿ. ನಮ್ಮ ಮನಕಾರಕನ ಚಂದ್ರನು ಹಾಗೆ 2/11/20 ಮತ್ತು 29ನೇ ತಾರೀಕಿಗೆ ಕಾರಣೀಭೂತನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಚಂದ್ರನ ಮೇಲೆ ನಾವು ತಗೊಳ್ತೀವಿ. ಚಂದ್ರಮ ಮನಸೋ ಜಾತಃ ಚಕ್ಷುಸೂರ್ಯೋ ಅಜಾಯತ ಅಂತೇಳಿ ಕರಿತೀವಿ. ಅಂದರೆ ಮುಖ್ಯವಾಗಿ ಈ 2/11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಮೊದಲನೇದಾಗಿ ಇವರಷ್ಟು ಭಾವನಾತ್ಮಕ ಜೀವಿಗಳು ಯಾರಿರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಭಾವನಾತ್ಮಕವಾಗಿ ಇವರು ಬೆಸೀತಾರೆ. ಭಾವನೆಗಳಿಗೆ ಅತ್ಯಂತ ಡಿಪ್ಲೊಮ್ಯಾಟಿಕಲ್ ಪರ್ಸನ್ ಅಂತಲೇ ನಾವು ಹೇಳ್ಬೋದು. ಇವರು ಚಂಚಲ ಸ್ವಭಾವದವರಾಗಿರ್ತಾರೆ, ಧಾರಾಳಿಗಳಾಗಿರ್ತಾರೆ. ಇನ್ನೊಬ್ಬರೊಟ್ಟಿಗೆ ನಿರಂತರವಾಗಿ ಆಲೋಚಿಸುವಂತಹ ಯಾವುದಾದ್ರೂ ಈ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ವ್ಯಕ್ತಿತ್ವಗಳಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅಂದರೆ ಅದು 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು. ಇವರನ್ನು ಬಿಟ್ಟರೆ 7ನೇ ತಾರೀಕು ಸ್ವಲ್ಪ ಇವ್ರಿಗೆ ಅದು ಕಂಜೆಸ್ಟ್ ಆಗುತ್ತೆ. ಆದರೆ ಈ 2ನೇ ತಾರೀಕು ಅಂತಕ್ಕಂಥವ್ರು ತಾಯಿ ಮಾತೃತ್ವ ಹೇಗೆ, ಯಾಕೆಂದರೆ ಎಲ್ಲರನ್ನು ಕೂಡ ಸಮಚಿತ್ತದಿಂದ ನೋಡ್ತಾ ಇರ್ತಾರೆ. ಆದರೆ ಇವ್ರಿಗೇನಪ್ಪ ಅಂದರೆ ದೊಡ್ಡ ಇವರ ಶತ್ರು ಯಾವುದಪ್ಪ ಅಂದರೆ ಇವರ ನಂಬಿಕೆ, ಇವರ ಎಮೋಷನ್ಸ್. ಮುಖ್ಯವಾಗಿ ಈ ಎಮೋಷನ್ಸ್ ಅಂತಕ್ಕಂಥದ್ದು ಯಾಕೆಂದರೆ ಇವತ್ತಿನ ಕಾಲಮಾನದಲ್ಲೂ ನಾವು ಕೂಡ ನೋಡ್ತಾನೆ ಇರ್ತೀವಿ. ಪ್ರತಿನಿತ್ಯವೂ ಕೂಡ ಅಲ್ಲಿ ಮೋಸ ಆಯಿತು, ಇಲ್ಲಿ ಮೋಸ ಆಯಿತು. ಈ ಮೋಸ ಅಂತಕ್ಕಂಥ ಪದಕ್ಕೆ ಪ್ರತಿರೂಪವಾಗಿ ಯಾರಾದರೂ ದಿನನಿತ್ಯ ಕೂಡ ಮೋಸ ಹೋಗ್ತಾರೆ ಅಂತಕ್ಕಂಥದ್ದು ಆದಿದ್ದರೆ ಅದು 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಪದೇ ಪದೇ ಮೋಸ ಹೋಗ್ತಾರೆ. ಒಂದ್ಸಲಿ ಹೋಗೋದಲ್ಲ ಇವರು, ಪದೇ ಪದೇ ನೀವು ಎಷ್ಟೆಲ್ಲ ಮೋಸ ಹೋದರೂ ಮತ್ತೆ ಅವ್ರು ನಂಬ್ತಾರೆ. ಏನೋ ಅಂದರೆ ಅವ್ರ ವ್ಯಕ್ತಿತ್ವ ಅದು. ಯಾಕಂದರೆ ನೀರು ಬದುಕಿಗೆ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಆಗಿರೋದ್ರಿಂದ ನೀರಿನ ಹಾಗೆ ಇವರ ಬದುಕಿರುತ್ತೆ. ಎಲ್ಲರ ಬದುಕಿನಲ್ಲೂ ಫಸಲಿಸ್ತಾ ಇರ್ತಾರೆ. ಆದರೆ ಅವರು ತನಗೇನು ಮಾಡ್ಕೊಳ್ಳದೆ ಇರತಕ್ಕಂಥ ಏಕಮೇವ ವ್ಯಕ್ತಿತ್ವ ಅಂದರೆ 2ನೇ ತಾರೀಕು. ಎಲ್ಲರನ್ನು ಕೂಡ ತ್ಯಜಿಸ್ತಾನೆ ಇರ್ತಾರೆ. ಅಂದರೆ ಕುಟುಂಬ ಚೆನ್ನಾಗಿರಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನೆರಹೊರೆಯರದವ್ರನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಹೀಗೆ ಅವರ ಗುಣಧರ್ಮ ಅಂತಕ್ಕಂಥದ್ದು ಮೇರು ವ್ಯಕ್ತಿತ್ವ. ಆದರೆ ಅವರ ಅಪನಂಬಿಕೆ ಅಂತಕ್ಕಂಥದ್ದು ಯಾವುದಪ್ಪ ಅಂದರೆ ಮೋಸ. ಯಾವ ಸಂದರ್ಭದಲ್ಲೂ ಕೂಡ ನೀವು ಇವರನ್ನು 10 ಸಲ ಮೋಸ ಮಾಡಿದರೆ 11ನೇ ಸಲ ಮತ್ತೆ ಮೋಸ ಮಾಡ್ಬೋದು ಇವ್ರನ್ನ. ಯಾಕಂದರೆ ಮಾತಿಗಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಒಂದು ಬಂಧನಕ್ಕೆ, ಒಂದು ಬಾಂಧವ್ಯಕ್ಕೆ ಒಂದಷ್ಟು ಬೆಲೆ ಕೊಡ್ತಕ್ಕಂಥವ್ರು ಆಗ್ತಾರೆ 2ನೇ ತಾರೀಕು. ಇನ್ನು ಇವರನ್ನು ಮುಖ್ಯವಾಗಿ ನಾವು ಏನು ಆಲೋಚನೆ ಮಾಡಬಹುದಪ್ಪ ಅಂದರೆ ಇವರು ತಾಯಿ ವ್ಯಕ್ತಿತ್ವ ಇವರಲ್ಲಿದ್ದಾದರೂ ಕೂಡ ಏನಾಗ್ತಾರೆ, ಸ್ವಲ್ಪ ಕಠೋರ ಮನಸ್ಸುಗಳನ್ನು ಕೂಡ ಇಟ್ಕೊಳ್ತಾರೆ. ಯಾವುದೋ ಸಂದರ್ಭದಲ್ಲಿ ಅವರಿಗೆ ಒಂದೊಮ್ಮೆ ಅದರಿಂದ ನಾವು ಹೊರಗೆ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಅವ್ರಿಗೆ ಬಂತು ಅಂದರೆ
ಸಡನ್ಲಿ. ಆದರೆ ಮನಸ್ಸಿನಲ್ಲಿ ನಿರಂತರವಾಗಿ ಕುಗ್ಗು ಹೋಗಿರ್ತಾರೆ, ಆದರೆ ಯಾರಿಗೂ ಕೂಡ ತೋರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೂವಿನ ಮೃದು ಸ್ವಭಾವ ಅಂತ ನಾವು ಕರಿಬೋದು. ಹೂವನ್ನು ನಾವು ಹೇಗೆ ಎಷ್ಟು ಸಮೃದ್ಧವಾಗಿ ಅದನ್ನು ನಾವು ಎಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ತೀವೋ, ಹಾಗೆ ತಾಯಿ ಅಂತ ಅನ್ನುವಳು ಕೂಡ ಮನೆಗೆ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯಕ್ತಿ. ಆ ವ್ಯಕ್ತಿತ್ವ, ತಾಯಿ ವ್ಯಕ್ತಿತ್ವ ಬರ್ತಕ್ಕಂಥದ್ದು. ಎರಡನೇದಾಗಿ ಕುಟುಂಬದ ಪೋಷಣೆ ಈ ಚಂದ್ರನ ಮೇಲೆ ಪ್ರಭಾವ ಇರತಕ್ಕಂಥದ್ದಾಗಿರುತ್ತೆ. ಚಂದ್ರ ಮುಖ್ಯವಾಗಿ ಮೊದಲನೇದಾಗಿ ಇವಾಗ ಚಂದ್ರನ 24 ನಾವು ಏನು ಕರಿತೀವೋ, ಆ 24 ಅಂತಕ್ಕಂಥದ್ದು 2+4 6 ಆಗುತ್ತೆ. ಬದುಕಿನ ಉದ್ದಕ್ಕೂ ಕೂಡ ನೀವು ಯಾವುದೆಲ್ಲ ಕೆಲಸ ಕಾರ್ಯಗಳನ್ನು ಮೇಲಕ್ಕೆ ಕರ್ಕೊಂಡು ಹೋಗಬೇಕು, ನೀವು ಸಾಧಿಸಬೇಕು ಜೀವನದಲ್ಲಿ ಅಂತ ಆದಾಗ ಮುಖ್ಯವಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಈಶ್ವರನ ಆ ಪ್ರತಿರೂಪನ ಆಗಿರ್ತಕ್ಕಂಥವನ್ನ ಚಂದ್ರ. ಯಾಕೆಂದರೆ ಚಂದ್ರನನ್ನು ಈಶ್ವರ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ, ಹಾಗೆ ಅಷ್ಟು ಶೇಷಪ್ರಧಾನ ಆಗಿರ್ತಕ್ಕಂಥವನು ಅಂತೇಳಿ ಚಂದ್ರನನ್ನು ನಾವು ಕರಿತೀವಿ. ಆ ವ್ಯಕ್ತಿತ್ವ ಅಂತಕ್ಕಂಥದ್ದು ಈಗ ಬೆಳದಿಂಗಳು ಹೇಗಿರುತ್ತೆ? ಶಾಂತಿಪ್ರಿಯರು. ಈಗ ನಮ್ಮ ಮಹಾತ್ಮರು ಹುಟ್ಟಿರ್ತಕ್ಕಂಥದ್ದು ಯಾವತ್ತಿನ ದಿವಸ ಅಕ್ಟೋಬರ್ 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಹೇಗಿರ್ತಾರೆ? ಮೊದಲನೇದಾಗಿ ಶಾಂತಿಪ್ರಿಯರಾಗಿರ್ತಾರೆ. ಖಂಡಿತ ಗುರುಜಿ. ಇನ್ನುಳಿದ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಶುಭಪ್ರದವಾದರೂ ಕೂಡ ಆರೋಗ್ಯದಲ್ಲಿ ತುಸು ಏರುಪೇರು ಆಗ್ತಕ್ಕಂಥದ್ದಾಗಿರುತ್ತೆ. ಸಂಗಾತಿಯ ಸಹಕಾರ ಸಿಗ್ತಕ್ಕಂಥದ್ದು. ಬ್ಯಾಂಕ್ ಉದ್ಯೋಗಸ್ಥರಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ಗಣಪತಿಯ ದರ್ಶನದೊಂದಿಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಲು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ದಾಯಾದಿಗಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು, ತಂದೆ ಮಕ್ಕಳ ಮಧ್ಯದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ದಾಯಾದಿಗಳ ಒಟ್ಟಿಗೆ ಭೂ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ಹುನ್ನಾರಗಳು ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವರು ಇವತ್ತಿನ ದಿವಸ ಏನೋ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವೀಸಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೀಗೆ ಸ್ವಲ್ಪ ಮಾತ್ರ ನಿಮ್ಮನ್ನು ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆ ನಿಮ್ಮನ್ನು ಆವರಿಸಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಗುರುಗಳ ದರ್ಶನ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಗುರು ಸಾರ್ವಭೌಮರ ದರ್ಶನ, ಗಣಪತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ಖರ್ಚು ಯಥೇಚ್ಛವಾಗಿ ನಿಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಇವತ್ತಿನ ದಿವಸ ಒತ್ತಡ ಬರ್ತಕ್ಕಂಥದ್ದು. ಸ್ವಲ್ಪ ನಿಮ್ಮ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳು ಹಸ್ತಕ್ಷೇಪ ಮಾಡ್ತಕ್ಕಂಥವ್ರು ಆಗ್ತಾರೆ. ಮಾನಸಿಕ ಒತ್ತಡ ಇರತಕ್ಕಂಥದ್ದು. ಸ್ವಲ್ಪ ಕುಟುಂಬದವರೊಟ್ಟಿಗೆ ಸಮಾಧಾನ ಶಾಂತಿಯಿಂದ ಇವತ್ತಿನ ದಿವಸ ಈ ತುಲಾರಾಶಿಯವರು ಇದ್ದದ್ದಾಗಿಯೂ ಯಾವುದರ ಪುಣ್ಯತಮವಾಗಿರ್ತಕ್ಕಂಥ ದಿವ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ತೆರಳುವಂಥ ಸದವಕಾಶ ಇದ್ದಾಗಲೂ ಕೂಡ ಅದನ್ನು ಸದ್ಬಳಕೆ ಮಾಡಿಕೊಳ್ತಕ್ಕಂಥದ್ದು. ಇವತ್ತಿನ ದಿವಸ ತುಲಾರಾಶಿಯವರ ಗಣಪತಿಯ ದರ್ಶನ, ನಾರಾಯಣನ ಪ್ರಾರ್ಥನೆ, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರದ ಜಪವನ್ನು ಮಾಡೋದ್ರಿಂದ ಖಂಡಿತ ತುಲಾರಾಶಿಯವ್ರಿಗೆ ಶುಭ ಆಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಅನಗತ್ಯವಾದಂಥ ಖರ್ಚುಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕವಾದಂಥ ಸದೃಢತೆ ನಿಮ್ಮನ್ನು ಇದ್ದರೂ ಕೂಡ ದೈನಂದಿನವಾದಂಥ ವಿಚಾರಗಳಲ್ಲಿ ಸ್ವಲ್ಪ ಎಮೋಷನಲ್ ಆಗಿ ನೀವು ಫೀಲ್ ಮಾಡ್ಕೊಳ್ತೀರಾ. ಇವತ್ತಿನ ದಿವಸ ಸಹೋದರರೊಟ್ಟಿಗೆ ಇವತ್ತಿನ ದಿವಸ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವೃತ್ತಿಯಲ್ಲೂ ಕೂಡ ಅಥವಾ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಯಾವುದೋ ಕೆಲಸ ಇನ್ನೂ ಸಂಪೂರ್ಣ ಆಗಿಲ್ಲ ಅಂತಕ್ಕಂಥ ಮೇಲಧಿಕಾರಿಗಳ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರಿಗೆ ಇವತ್ತಿನ ದಿವಸ ಅದರಲ್ಲೂ ಕೂಡ ವಿಶೇಷವಾಗಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಯುಕ್ತನಾಗಿ ಗಣಪತಿಯ ಪ್ರಾರ್ಥನೆ, ಗಣಪತಿಯ ದರ್ಶನ, ಓಂ ಗಂ ಗಣಾಧಿಪತಯೇ ನಮಃ ಅಂತಕ್ಕಂಥ ಗಣಾಧಿಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೇಳಿ ಮೇಡಮ್ ಅವರೇ, ನಾವು ಹಾಸನದಿಂದ ಮಾತಾಡ್ತಿದ್ದೀವಿ. ಹಾಸನ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್ ಅವರೇ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆನ ತಿಳಿಸಿ. 7. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಮ್ದು ಒಂಚೂರು ಯಾವುದೇ ವ್ಯವಹಾರಕ್ಕೆ ಹೋದ್ರು ಕೈ ಎತ್ತಲ್ಲ. ನಮ್ದು ಯಾವ ರಾಶಿ ಬರ್ತದೆ, ಯಾವ ಕೆಲಸ. ಖಂಡಿತ ಸಮಾಧಾನವಾಗಿರಿ, ಖಂಡಿತ ಒಳ್ಳೆಯದಾಗುತ್ತೆ. ಮಾರ್ಚ್ 26 ನಂತರದಲ್ಲಿ ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ, ಚಿಂತೆ ಮಾಡುವ ಅಗತ್ಯವಿಲ್ಲ. ಆದರೆ ನೀವು ಮುಖ್ಯವಾಗಿ ಘಾಟಿ ಸುಬ್ರಹ್ಮಣ್ಯ ಅಥವಾ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಸ್ವಲ್ಪ ಯಥೇಚ್ಛವಾಗಿ ಗಣಪತಿ, ಸುಬ್ರಹ್ಮಣ್ಯ, ನರಸಿಂಹ ಈ 3 ದೇವತೆಗಳನ್ನು ಉಪಾಸನೆ ಮಾಡಿ ಮನೆಯಲ್ಲಿ ಪ್ರತಿ ಮಂಗಳವಾರ ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡ್ತಾ ಬನ್ನಿ.
ವ್ಯವಹಾರಾದಿಗಳನ್ನು ಮಾಡುವ ಮುಂಚೆ ನೀವೇನೋ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಆದಾಗ ಏನು ಮಾಡಬೇಕಪ್ಪ ಅಂದರೆ ಮನೆಯಲ್ಲಿ ಅಥವಾ ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರ, ನಾವೇನು ಈಗ ಅನಾಥಾಶ್ರಮ ಅಂತಕ್ಕಂಥದ್ದು ಕರಿತೀವೋ ಅದು ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರ. ಅನ್ನದಾನಕ್ಕೆ ಏನಾದರೂ ನೀವು ವ್ಯವಸ್ಥೆ ಮಾಡಿಕೊಟ್ಟು ನಿಮ್ಮ ಎಲ್ಲ, ಯಾಕೆಂದರೆ ಹುಟ್ಟಿರುವಂಥ ದಿನ, ನೀವು ಯಾವ ದಿನ ಹುಟ್ಟಿದ್ದೀರೋ ಆ ದಿನದಲ್ಲಿ ಈ ಅನಾಥರಾಗಿರ್ತಕ್ಕಂಥ ಆಶ್ರಿತ ವರ್ಗದಲ್ಲಿದ್ದಂಥ ಮಕ್ಕಳಿಗೆ ಏನಾದರೂ ನಿಮ್ಮ ಕೈಯಲ್ಲಿ ಸಹಾಯವನ್ನು ಮಾಡಿ ಓದುವಂಥ ಮಕ್ಕಳಿಗೆ ಸಹಕಾರವನ್ನು ಮಾಡಿ ಖಂಡಿತವಾಗ ಒಳ್ಳೆಯದಾಗುತ್ತೆ. ಗಣಪತಿ, ಸುಬ್ರಹ್ಮಣ್ಯ, ಲಕ್ಷ್ಮೀ ನರಸಿಂಹ ಈ 3 ದೇವತೆಗಳ ಉಪಾಸನೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಗುರೂಜಿ. ಇನ್ನು 24 ಇದರ ರಹಸ್ಯ ಏನು ಗುರೂಜಿ? ಗುರು ಅಂತಕ್ಕಂಥವನು ಮನುಷ್ಯನ ಉದ್ದಕ್ಕೂ ಕೂಡ ತನ್ನ ಜ್ಞಾನದ ಮುಖಾಂತರವಾಗಿ ಎಲ್ಲವನ್ನು ಕೂಡ ತೋರಿಸಿಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಚಂದ್ರನೊಟ್ಟಿಗೆ ಗುರುವಿದ್ದಾಗ ಏನಾಗುತ್ತೆ, ಚಂದ್ರ 10 ವರ್ಷಗಳ ಕಾಲ ಅವನ ದಶಾಭಕ್ತಿ ಬರುತ್ತೆ. ಈ 10 ವರ್ಷಗಳಲ್ಲಿ 24 ಗಂಟೆಯಲ್ಲಿ ಅವನೇನು ಮಾಡ್ತಾನೆ, 2.5 ದಿವಸ ಒಂದು ರಾಶಿಯಲ್ಲಿ ಇರ್ತಾನೆ. ಈ 24 ಗಂಟೆಯಲ್ಲಿ ಮುಖ್ಯವಾಗಿ ಒಂದು ನಕ್ಷತ್ರದ ಪೂರ್ಣ ಅವಧಿಯನ್ನು ಇಟ್ಕೊಳ್ತಾನೆ. 24 ಅಂತಕ್ಕಂಥದ್ದು ಮೊದಲನೇದಾಗಿ ಈ 10 ವರ್ಷಗಳಲ್ಲಿ ಮೊದಲನೇ 24 ತಿಂಗಳು ಅವನು ಗುರುವಿನ ಫಲವನ್ನು ಕೊಡ್ತಾನೆ ದಶಾಭಕ್ತಿಯಲ್ಲಿ. ಹಾಗೆ ಪ್ರತಿನಿತ್ಯವೂ ಕೂಡ ನಾವು ನೋಡಿದಾಗ ಬೆಳಗ್ಗೆ ಎದ್ದಾಗ ನಮಗೇನು ಬೇಕು, ಚಂದ್ರ ಇವತ್ತು, ಯಾಕಂದರೆ ಚಂದ್ರ 15 ದಿನಗಳ ಕಾಲ ಕ್ಷೀಣಚಂದ್ರನಾಗಿದ್ದರೆ, ಅಶುಭನಾಗಿದ್ದರೆ 15 ದಿನಗಳ ಕಾಲ ಶುಭಪ್ರದನಾಗಿರ್ತಾನೆ. ಈ ಶುದ್ಧ ಮತ್ತು ಬಹುಳ ಚಂದ್ರರು ಏನಿದ್ದಾರೋ ಮಾನಸಿಕವಾಗಿರ್ತಕ್ಕಂಥ ಒತ್ತಡವನ್ನು ಯಥೇಚ್ಛವಾಗಿ ಬಾಧಿಸ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ಇವತ್ತಿನ ಚೌತಿ, ಇವತ್ತಿನಿಂದ ಏನಾಗುತ್ತೆ, ಕ್ಷೀಣಕ್ಕೆ ಹೋಗ್ತಾನೆ ಚಂದ್ರ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲರ ಮನಸ್ಸನ್ನು ಕೂಡ ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು. ಇದರಲ್ಲಿ ಗುರುಪರ್ವ ಮತ್ತು ಶನಿಪರ್ವ ಅಂತಕ್ಕಂಥದ್ದು ಇರುತ್ತೆ. ಈ ಶನಿಪರ್ವದವರು ಏನಂದರೆ ಈ ಕೃಷ್ಣ ಪಕ್ಷದಲ್ಲಿ ಅವರ ಮನಸ್ಥಿತಿ ಚೆನ್ನಾಗಿರುತ್ತೆ. ಗುರುಪರ್ವದವರು ಅವರ ಮನಸ್ಥಿತಿ ಇವತ್ತು ಒತ್ತಡಗಳಿಂದ ಕೂಡಿರುತ್ತೆ. ಯಾವಾಗ, ಈ 15 ದಿನಗಳ ಕಾಲ. ಹಾಗೆ ಮೊದಲನೆಯದಾಗಿ ಚಂದ್ರ 24 ತಿಂಗಳುಗಳ ಕಾಲ ಗುರುವಿನ ಫಲವನ್ನು ಕೊಡ್ತಾನೆ. ಎರಡನೇ ಬೇಸ್ ನಾವು ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್, ಥರ್ಡ್ ಸೆಷನ್ ಅಂತ ಕರಿತೀವಿ. ಈ 10 ವರ್ಷಗಳಲ್ಲಿ 3 ಭಾಗಗಳು ಮಾಡಿದಾಗ 24 ತಿಂಗಳು ಯಾರ ಫಲವನ್ನು ಕೊಡ್ತಾನೆ, ಗುರುವಿನ ಫಲವನ್ನು ಕೊಡ್ತಾನೆ. ಇನ್ನು ಉಳಿದಂಥ 24 ತಿಂಗಳುಗಳ ಕಾಲ ರವಿಯ ಫಲವನ್ನು ಕೊಡ್ತಾನೆ. ಇನ್ನು ಉಳಿದಿರ್ತಕ್ಕಂಥ ಸಮಯವನ್ನು ತಾನು ಫಲ ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಜಾತಕದಲ್ಲಿ ಮುಖ್ಯವಾಗಿ ಚಂದ್ರನ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ನಮ್ಮ ನಕ್ಷತ್ರ ಅಂದರೆ ನಮ್ಮ ಹೆಸರು. ಈ ಹೆಸರು ಮುಖ್ಯವಾಗಿ ನಮಗೆ, ಯಾಕೆಂದರೆ ಹೆಸರೇ ಉಸಿರು ಅಂತಕ್ಕಂಥದ್ದು ನಮ್ಮ ಪದ. ಹಾಗಾಗಿ ಚಂದ್ರ ಅಂತಕ್ಕಂಥವನು 10 ವರ್ಷದ ದಶಾಕಾಲದಲ್ಲಿ 3 ಭಾಗಗಳಾಗಿ ನಮ್ಮ ಬದುಕನ್ನು ಆಳ್ವಿಕೆಯನ್ನು ಮಾಡ್ತಾನೆ. ಆದರೆ ಭುಕ್ತಿ ಬೇರೆ. ದಶಾನಾಥನ ಒಂದು ದಶಾಕಾಲದಲ್ಲಿ ಚಂದ್ರನ ದಶೆ ಪ್ರಧಾನವಾಗಿ 10 ವರ್ಷಗಳಿದ್ದರೆ ದಶಾಕಾಲಕ್ಕೆ ಅವನು 24 ತಿಂಗಳ ಕಾಲ ಭುಕ್ತಿಯುಕ್ತನಾಗ್ತಾನೆ. ಹಾಗಾಗಿ ಆ 24, 10 ಅಂತಕ್ಕಂಥದ್ದೇನು ಅವನ ಪೂರ್ಣವಾಗಿರ್ತಕ್ಕಂಥ ಆಯುಸ್ಸಾಗುತ್ತೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದರೂ ಕೂಡ ಶರೀರದಲ್ಲಿ ಏನಾದರೂ ಸಮಸ್ಯೆಗಳು ಅಂದರೆ ನಿಮ್ಮನ್ನು ಪೀಡಿತವಾಗಿರ್ತಕ್ಕಂಥ ಕಾಯಿಲಾದಗಳು ಉಲ್ಬಣಗೊಳ್ತಕ್ಕಂಥದ್ದು. ಹಾಗಾಗಿ ಈ ಪಾರ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಇವತ್ತಿನ ದಿವಸ ಸ್ವಲ್ಪ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಏನೋ ಝೊಮ್ಯಾಟೋನೋ ಅದೋ ಇದನ್ನೋ ಬುಕ್ ಮಾಡಿರ್ತಾರೆ, ಅವ್ರ ಮಧ್ಯದಲ್ಲಿ ಏನೋ ಅವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ನಡೀತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಹಾರ್ಡ್ವೇರ್ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ಗುರುಗಳ ದರ್ಶನ, ದತ್ತಾತ್ರೇಯರ ಪ್ರಾರ್ಥನೆ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಗುರುವಿನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಕುಟುಂಬದ ಸದಸ್ಯರಲ್ಲಿ ಸ್ವಲ್ಪ ಏನೋ ಕಲಹಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಹೆಂಡತಿ ಗಂಡನ ಮಧ್ಯದಲ್ಲಿ, ತಾಯಿ ಮಕ್ಕಳ ಮಧ್ಯದಲ್ಲಿ, ತಂದೆ ಮಕ್ಕಳ ಮಧ್ಯದಲ್ಲಿ, ಹೀಗೆ ಕುಟುಂಬ ಅಂತಕ್ಕಂಥ ಪದದಿಂದ ಏನಾದರೂ ನಿಮ್ಮನ್ನು ಇವತ್ತಿನ ದಿವಸ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೆ ತಡೆ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಧನಾತ್ಮಕವಾದ ಚಿಂತನೆಗಳನ್ನು ಹೆಚ್ಚಿಸ್ಕೊಳ್ಳಿ ಮಕರ ರಾಶಿಯವರು. ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆಯೊಂದಿಗೆ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಗುರು ರಾಯರ ಸಾರ್ವಭೌಮರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ದರ್ಶನ, ಶ್ರೀಧರ ಸ್ವಾಮಿಗಳ ದರ್ಶನ, ಹಾಗೆ ಶೃಂಗೇರಿ ಜಗದ್ಗುರುಗಳ ದರ್ಶನ, ಹೀಗೆ ನಿಮ್ಮ ಕುಲಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಮುಂದಿನ ರಾಶಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತಿನ ದಿವಸ ನಕಾರಾತ್ಮಕ ಚಿಂತೆಗಳು ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ದೂರವಿರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದು. ಪಾಲುದಾರಿಕ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಸುಯೋಗವಿದ್ದರೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಂಥವ್ರು ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಅವರ ಮೇಲೆ ಯಾವೆಲ್ಲ ಕಣ್ಣುಗಳಿದ್ದಾವೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಇವತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿರುತ್ತೆ. ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ
ಗಣಪತಿಯ ಪ್ರಾರ್ಥನೆಯೊಂದಿಗೆ ಓಂ ವಿಘ್ನನಾಶನಾಯ ನಮಃ ಅಂತಕ್ಕಂಥ ಆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದಾದ್ರೂ ವಸ್ತುಗಳನ್ನು ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಶತ್ರುಗಳಿಂದ ನಿಮ್ಮನ್ನು ಪೀಡಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಇವತ್ತಿನ ದಿವಸ ಸಾಧ್ಯವಾದಷ್ಟು ಇವತ್ತಿನ ದಿವಸ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥದ್ರಲ್ಲಿ ಅವಾಯ್ಡ್ ಮಾಡಿ. ಸ್ಥಳ ಬದಲಾವಣೆ ಮಾಡ್ತಕ್ಕಂಥ ಯೋಗ ಇರತಕ್ಕಂಥದ್ದು, ಮನೆ ಬದಲಾಯಿಸಬೇಕು ಅಥವಾ ವ್ಯವಹಾರ ವ್ಯಾಪಾರ ಕ್ಷೇತ್ರಾದಿಗಳನ್ನು ಬದಲಾಯಿಸಬೇಕು ಅಂತಕ್ಕಂಥ ಆ ಮನಸ್ಥಿತಿನ ಇವತ್ತಿನಿಂದ ಪ್ರಾರಂಭ ಮಾಡ್ತಕ್ಕಂಥವ್ರಾಗಿರ್ತೀರ. ಆದರೂ ಪ್ರಯತ್ನಿಸಿದ ಎಲ್ಲ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಗಣಪತಿಯ ದರ್ಶನ, ಆಂಜನೇಯನ ಪ್ರಾರ್ಥನೆಯೊಂದಿಗೆ ಗುರುಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗುರು ರಾಘವೇಂದ್ರಾಯ ನಮಃ ಅಂತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ನಾಗತ್ನಮ್ಮ ಅಂತ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ದೊಡ್ಡಬಳ್ಳಾಪುರದಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 5. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಧ್ವನಿ ಕೇಳ್ತಿದ್ಯಾ? ಚೆನ್ನಾಗಿದ್ದೇವೆ ಸ್ವಾಮಿ. ತಾಯಿ ಒಳ್ಳೇದು ಮಾಡಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ನಮ್ಮ ಹುಡುಗ ಯಾವ್ದೋ ಒಂದು ಕೆಲ್ಸದ ಮೇಲೆ ಹೋಗೋನೆ, ಅದು ಸಕ್ಸಸ್ ಆಗುತ್ತಾ ಇಲ್ಲ ಅರ್ಧದಲ್ಲೇ ಬಂದ್ಬಿಡ್ತಾನ ಅಂತ ಕೇಳ್ಬೇಕಾಯ್ತು. ಎಲ್ಲ ಬಲಕ್ಕಿಂತ ಮನೋಬಲ ದೊಡ್ಡದು ಅಲ್ವಾ? ಗುರುಗಳ ಪ್ರಾರ್ಥನೆಯನ್ನು ಮಾಡಿ. ಇವತ್ತಿನ ಈ ಒಂದು ನಿಮ್ಮ ಪ್ರಾಂತ್ಯದಲ್ಲಿಲ್ಲಾದರೂ ನಿಮ್ಮ ಕ್ಷೇತ್ರದಲ್ಲಿ ಆದರೂ ಗುರುಗಳ ದರ್ಶನ ಇದ್ದರೆ ಖಂಡಿತವಾಗಿ ನಿಮ್ಮ ಮಗನ ಸಲುವಾಗಿ ತಾಯಿ ಆ ದರ್ಶನವನ್ನು ಮಾಡಿ ಅನನ್ಯವಾಗಿ ಗುರುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿಯಪ್ಪ. ಮಾರ್ಗ ಮಧ್ಯದಲ್ಲಿ ಏನೋ ಅಡೆತಡೆಗಳಿದ್ದಾವೆ, ಆ ಮಾರ್ಗವನ್ನು ಸನ್ಮಾರ್ಗದೊಳಗೆ ಕರ್ಕೊಂಡು ಹೋಗಪ್ಪ. ನನ್ನ ಮಗನ ಬದುಕಿನಲ್ಲಿ ಎಲ್ಲ ಶುಭಕರವಾಗಿರ್ತಕ್ಕಂಥ ಫಲಾದಿಗಳನ್ನು ಸಿಗಬೇಕು ಅಂತೇಳಿ 4 ಹಚ್ಚು ಬೆಲ್ಲವನ್ನು ತಗೊಳ್ಳಿ. 4 ಹಚ್ಚು ಬೆಲ್ಲವನ್ನು ತಗೊಂಡು 2 ಹಚ್ಚನ್ನು ತುಪ್ಪದ ದೀಪವನ್ನು ಹಚ್ಚಿ ಇನ್ನು 2 ಹಚ್ಚನ್ನು ಹಸುವಿಗೆ ಗೋದಾನವನ್ನು ಅಂದರೆ ಗೋಗ್ರಾಸವನ್ನು ಮಾಡಿ ಅಕ್ಕಿ ಮತ್ತು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹಸುವಿಗೆ ಗೋಗ್ರಾಸಕ್ಕೆ ಬೇಕಾದದ್ದನ್ನು ತೆಗೆದಿಟ್ಟು 2 ದೀಪವನ್ನು ತಗೊಂಡು ಹೋಗಿ ಗುರುಗಳ ಸನ್ನಿಧಾನದಲ್ಲಿ ದೀಪವನ್ನು ಹಚ್ಚಿ ದೀಪವನ್ನು ತಗೊಂಡೋಗಿ ಗುರುಗಳ ಹಿಂಭಾಗ ಅಂದರೆ ಗುರುಗಳ ಬೆನ್ನಿರುತ್ತಲ್ವ ಆ ಹಿಂಭಾಗದಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಕೆಲಸ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಗುರುಗಳೇ, ಇನ್ನು 2, 11, 20, 29ನೇ ತಾರೀಕಿನಲ್ಲಿ ಜನಿಸಿದವರು ಯಾವ ದೇವರ ಉಪಾಸನೆ ಮಾಡಿದ್ರೆ ಒಳಿತಾಗ್ತದೆ? ಇವರಿಗೆ ಮುಖ್ಯವಾಗಿ ನೋಡಿ, ಈಗ ನಾವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಅಂತ ಕೆಲವು ದೇವತೆಗಳ ಉಪಾಸನೆಯನ್ನು ಹೇಳ್ತೀವಿ. ಆದರೆ ವಿಶೇಷವಾಗಿ 2, 11, 20, 29ನೇ ತಾರೀಕು ಕೊಟ್ಟಿರ್ತಕ್ಕಂಥವರು ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ವಿಶೇಷವಾಗಿ ನಮ್ಮ ಸಮೀಪದಲ್ಲಿರ್ತಕ್ಕಂಥ ನಂಜುಂಡೇಶ್ವರನ ಸನ್ನಿಧಾನ, ನಾವು ನಂಜುಂಡೇಶ್ವರ ಅಂತ ಏನು ಕರಿತೀವೋ, ಎಷ್ಟು ಇವರು ಸಾಧ್ಯವಾದಷ್ಟು ನಂಜುಂಡೇಶ್ವರನ ದರ್ಶನ ಇವರು ಮಾಡೋದ್ರಿಂದ ಅದರಲ್ಲಿ ಇವ್ರಿಗೆ ಅನುಕೂಲ ಇದೆ ಅಂತ ಇಟ್ಕೊಳ್ಳಿ. ದೇವರಿಗೆ ನಂಜುಂಡೇಶ್ವರನಿಗೆ ತಿಲಕಧಾರಣೆ ನಾವು ಬೆಳ್ಳಿಯಲ್ಲಿ ಏನಾದರೂ ಮಾಡಿಸಿ ಇವ್ರು ಕೊಟ್ಟಿದ್ದೆ ಆದರೆ ಖಂಡಿತ ಇವರಿಗೆ ಯಾವೆಲ್ಲ ಭಾಗ್ಯಗಳಲ್ಲಿ ವಿಹೀನ ಅಂದರೆ ನಿಂತು ಹೋಗ್ತಾ ಇರ್ತಕ್ಕಂಥದ್ದಾಗುತ್ತೋ ಅದು ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಏನೋ ಬಡ್ತಿ ಸಿಗ್ತಾ ಇಲ್ಲ, ಏನು ಬೇಡ, ನಂಜುಂಡೇಶ್ವರನಿಗೆ ಇವ್ರಿಗೆ ಶಕ್ತಿ ಇದ್ದರೆ ಬೆಳ್ಳಿದ್ರಲ್ಲಿ ಮಾಡಿಸ್ಲಿ, ಇಲ್ಲಾಂದರೆ ಪರಮೇಶ್ವರನಿಗೆ ತಿಲಕಧಾರಣೆಯನ್ನು ಧಾರಣೆ ಮಾಡಿಸುವಂಥ ವ್ಯವಸ್ಥೆಯನ್ನು ಈ ಒಂದು 2, 11, 20, 29ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಇವರು ಯಾವುದೇ ಕಾರಣಕ್ಕೂ ಬೆಳ್ಳಿ ದಾನವನ್ನು ಮಾಡಬಾರ್ದು. ಇವರು ಬೆಳ್ಳಿ ದಾನ ಮಾಡಿದ್ರೂ ಇವರ ಏನಾಗುತ್ತೆ, ಪ್ರಾಸ್ಪರಿಟಿ ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದಾಗಿರುತ್ತೆ. ಬಂಗಾರವನ್ನು ದಾನ ಮಾಡ್ಬೋದು, ಇವರು ಬೆಳ್ಳಿ ದಾನ ಮಾಡಲಿಕ್ಕಾಗಲ್ಲ. ಇನ್ನೊಂದೇನಪ್ಪ ಅಂದರೆ ಸಾಧ್ಯವಾದಷ್ಟು 2, 20, 29ನೇ ತಾರೀಕು 11ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಸಾಧ್ಯವಿದ್ದಂಥವರು ಬೆಳ್ಳಿ ತಟ್ಟೆಯಲ್ಲಿ ಊಟವನ್ನು ಮಾಡಲಿಕ್ಕೆ, ಬೆಳ್ಳಿ ಲೋಟದಲ್ಲಿ ಅವರು ನೀರನ್ನು ತಗೊಳ್ಳಿಕ್ಕೆ ಅವರು ಪ್ರಯತ್ನ ಪಟ್ಟಾಗ ಒಂದಷ್ಟು ನಕಾರಾತ್ಮಕ ಶಕ್ತಿಗಳು ಅವರಿಂದ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಹಕ್ಕಿ ದಾನವನ್ನು ಮಾಡಬೇಕು. ಯಥೇಚ್ಛವಾಗಿ ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅನ್ನದಾನ ನಡೆಯುತ್ತಲ್ವ, ಆ ಸಂದರ್ಭಗಳಲ್ಲಿ ಹಕ್ಕಿ ದಾನವನ್ನು ಮಾಡಿದಾಗ ಇವ್ರಿಗೆ ಇನ್ನೊಂದಷ್ಟು ಶ್ರೇಯೋಭಿವೃದ್ಧಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಕೀರ್ತಿಕಾರಕನ ಚಂದ್ರನೇ ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಕ್ಕಂಥವನು ಕೀರ್ತಿ ಬಂತು ಅಂತ ಇಟ್ಕೊಳ್ಳಿ, ಯಶಸ್ಸು ಅಂತಕ್ಕಂಥದ್ದು ಸಿಕ್ಕಿದಾಗ ಏನು ಮಾಡ್ತೀವಿ, ಎಲ್ಲರೂ ನಮ್ಮನ್ನು ಗುರುತಿಸುವ ಹಾಗೆ ಮಾಡ್ತಾರೆ. ಹಾಗಾಗಿ ಜನಗಳ ಮಧ್ಯದಲ್ಲಿ ಗುರುತಿಸುವ ಹಾಗೆ ಆಗಬೇಕಾದರೆ ಈ 2, 11, 20 ಮತ್ತು 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಮುಖ್ಯವಾಗಿ ಆ ಒಂದು ಶಿವನ ಪ್ರಾರ್ಥನೆ, ಶಿವನ ದರ್ಶನ, ನಂಜುಂಡೇಶ್ವರನ ಆರಾಧನೆ ಶುಭಪ್ರದವಾದದ್ದಾಗುತ್ತೆ. ಖಂಡಿತ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.